ಹಾಯ್ ಗೈಸ್, ಇವಾಗ ಅಂಜನಾದ್ರಿ ಬಂದಿದ್ದೀವಿ. ಓಕೆ, ಇದು ಆ್ಯಕ್ಚುಲಿ ನಮ್ಮ ಕೊಪ್ಪಳ ಡಿಸ್ಟಿಕಲ್ಲಿ ಸ್ಪೆಷಲ್ ಇದು ಅಂಜನಾದ್ರಿ ಟೆಂಪಲ್. ಬನ್ನಿ ಹೋಗೋಣ. ಇಲ್ಲಿ ಪುನೀತ್ ರಾಜ್ಕುಮಾರ್ ಶೂಟಿಂಗ್ ಮಾಡೋ ಟೈಮಲ್ಲಿ ಬೆಳಗ್ಗೆ 5 ಗಂಟೆಗೆ ಬರ್ತಾಯಿದ್ದಂದ್ರೆ ಇಲ್ಲಿ ಜಾಗಿಂಗಿಗೆ, ಆಮೇಲೆ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ, ನಾವು ಇವತ್ತು ಹತ್ತೋಣ. ಜೈ ಹನುಮಾನ ಜ್ಞಾನ ಗುಣ ಸಾಗರ, ಜೈ ಕಪೀಶತಿ ಲೋಕ ಉಜಾಗರ, ರಾಮದೂತ ದುಲಿತ. ಇದು ಬೆಸ್ಟ್ ಪ್ಲೇಸ್ ಈ ಸರೌಂಡ್ ಏರಿಯಾದಲ್ಲಿ. ಬೆಟ್ಟದಲ್ಲಿರೋ ಆಲ್ಮೋಸ್ಟ್ ಒಂದು ಸಿಕ್ಕಾಪಡೆ ಮೆಟ್ಲುಗಳಿದ್ದಾವೆ. ಇದು ಭಕ್ತಿ ಒಂದೇ ಅಲ್ಲ, ನಿಮ್ಮ ಎಕ್ಸಸೈಸು ಆಗುತ್ತೆ. ಬಟ್ ಈ ಸೈಡ್ ಬಂದವರಿಗೆಲ್ಲ ಬರಲೇಬೇಕು ಆ್ಯಕ್ಚುಲಿ. ಅಂದರೆ ಅಂಜನಾದ್ರಿ ಟೆಂಪಲ್ಗೆ, ಆಂಜನೇಯ ಸ್ವಾಮಿ ದೇವಸ್ಥಾನ, ಅಂಜನಾದ್ರಿ ಬೆಟ್ಟಕ್ಕೆ ದಾರಿ ಇದು ನೋಡಿ. ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ. ನೀರೆಲ್ಲ ಇದೆ, ಇದು ಕಾಲುವೆ ಇದೆ. ಇರೋ ಸ್ವಲ್ಪ ಕ್ಲೀನ್ ಮೇಂಟೈನ್ ಮಾಡಿ ಅಂತ ಹಾಕಿದ್ದಾರೆ ಇಲ್ಲಿ. ಯಾರು ಉಗುಳ್ಬೇಡಿ, ಕ್ಲೀನಾಗಿ ಮೇಂಟೈನ್ ಮಾಡಿ. ಇದು ಫುಲ್ ವಿಡಿಯೋ ನೋಡಿ, ಎಲ್ಲ ನೀಟಾಗಿ ತೋರಿಸಿದ್ದೀನಿ. ಕೆಳಗಡೆಯಿಂದ ಮೇಲ್ಗಡೆ ಹತ್ಕೊಂಬರೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ಆಲ್ಮೋಸ್ಟ್ ಒಂದು 10 ನಿಮಿಷ 15 ನಿಮಿಷ ಆಗುತ್ತೆ. ಫಾಸ್ಟಾಗಿ ಬಂದರೆ, ಸ್ವಲ್ಪ ನಿಧಾನ ಬಂದರೆ 20ರಿಂದ 25 ನಿಮಿಷ ತೊಗೊಳುತ್ತೆ ಟೈಮ್. ಸೊ ದಯವಿಟ್ಟು ಬನ್ನಿ, ಇಲ್ಲೇ ಒಂದ್ಸಲ ನೋಡಲೇಬೇಕಾದದ್ದು. ಯಾಕಂದರೆ ಇಲ್ಲಿ ಅವ್ರು ನೋಡ್ತಾನೆ ಇರ್ತಾರೆ ಅರೌಂಡು ಕೊಪ್ಪಳ ಹೊಸಪೇಟೆ ಈ ಕಡೆ ಎಲ್ಲ. ಬಟ್ ಬೆಂಗಳೂರು ಅವ್ರು ಈ ಸೈಡ್ ಯಾವತ್ತೂ ಬರೋಕ್ಕಾಗಲ್ಲ, ವೆರಿ ರೇರ್. ಬಟ್ ಹಂಪಿ ಬಂದರೆ ಮಾತ್ರ ಹಂಪಿ ನೋಡಲೇಬೇಕಾದದ್ದು. ಇಡೀ ವಿಶ್ವದಲ್ಲೇ ಹಿಸ್ಟಾರಿಕಲ್ ಪ್ಲೇಸ್ ಅದು. ಬಟ್ ಹಂಪಿ ಬಂದರೆ ಇಲ್ಲಿ ಬಂದು ಒಂದ್ಸಲ ವಿಸಿಟ್ ಮಾಡಿ. ಓಕೆ, ಇವಾಗ ಸ್ಟಾರ್ಟ್ ಆಯಿತು ಸ್ಟೆಪ್ಸ್. ಟೋಟಲ್ 575 ಸ್ಟೆಪ್ಸ್ ಇದೆ. ಹೋಗೋಣ ಇವಾಗ ಇಲ್ಲಿಂದ ಸ್ಟಾರ್ಟು. ಜೈ ಹನುಮಾನ್. ಬಲಧಾಮ ಅಂಜನಿ ಸುಖನಾಮ, ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮಲಿಕೆ ಸಂಗಿ, ಕಂಚನ ವರಣ ವಿರಾಜ ಸುಬೇಶ, ಕಾನನ ಕುಂಡಲ ಕುಂಚಿತ ಕೇಶ. ಸೊ ಇಲ್ಲೆಲ್ಲ ಸೆಕ್ಯೂರಿಟಿಗೋಸ್ಕರ, ಪ್ರೊಡಕ್ಷನ್ಗೋಸ್ಕರ ಎಲ್ಲ ಹಾಕಿದ್ದಾರೆ ಇಲ್ಲಿ. ಯಾಕಂದರೆ ಕಾಡು ಪ್ರಾಣಿಗಳು, ಕರಡಿ, ಚಿರತೆ ಸ್ವಲ್ಪ ಇಲ್ಲಿ ಇರ್ತಾಯಿದ್ದು ಮುಂಚೆ. ಸೊ ಇವಾಗಲೂ ಇದ್ದಾವೆ. ಬಟ್ ಬೆಳಗ್ಗೆ ಸಾಯಂಕಾಲ ಹೋಗೋವಾಗ ಜನರಿಗೆ ಏನು ಪ್ರಾಬ್ಲಮ್ ಮಾಡಬಾರ್ದು ಎಲ್ಲ ಹಾಕಿದ್ದಾರೆ. ಆಮೇಲೆ ಇದು ಮಳೆಗೋಸ್ಕರ ಶೆಡ್ ಹಾಕಿದ್ದಾರೆ. ಬಿಸಿಲಿಗೂ ಮಳೆಗೂ ತೊಂದರೆ ಆಗಬಾರ್ದು ಜನರಿಗೆ ಅಂತ. ಒಳ್ಳೆ ತಿರುಪತಿ ಏನು ಫೆಸಿಲಿಟಿ ಇದೆ, ಅದೇ ಥರ ಫೆಸಿಲಿಟಿ ಇಲ್ಲೂ ಇದೆ. ಬಟ್ ಇಲ್ಲೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ, ಉಗುಳಿ ಅದೊಂದು ಮಾಡಬಾರ್ದು ಜನರಿಗೆ, ಅದೊಂದು ತಿಳ್ಕೊಳ್ಳಿ. 4 ವರ್ಷನ ಸಣ್ಣವರು. ಇಲ್ಲಿ ಟೋಟಲ್ 575 ಸ್ಟೆಪ್ಸ್ ಇದೆ. ಸ್ವಲ್ಪ ಉದ್ದುದ್ದಾಗಿದೆ, ಸ್ವಲ್ಪ ಚಿಕ್ಕದಾಗಿದೆ. ಅದೆಲ್ಲ ಕೌಂಟ್ ಮಾಡಿದರೆ 575 ಆಗುತ್ತಿದೆ. ಆಮೇಲೆ ಇಲ್ಲೆಲ್ಲ ರೆಸ್ಟಿಗೆ, ಏಜ್ ಆದವರಿಗೆ ಸ್ವಲ್ಪ ರೆಸ್ಟ್ ಒಳಕ್ಕೆಲ್ಲ ಮಾಡ್ಕೊಂಡಿದ್ದಾರೆ ಇಲ್ಲಿ. ವಜ್ರ ಧ್ವಜ ವಿರಾಜೈ ಕಾಂತೆ ಮೂಂಜ ಜನೇ ಭೂಸಾ, ಜೈ ಶಂಕರ ಸುಮನ ಕೇಸರಿ ನಂದನ, ತೇಜ ಪ್ರತಾಪ ಮಹಾಜಗ ವಂದನ, ವಿದ್ಯಾವಾನ ಕುಣಿಯತಿ ಚಾತುರ, ರಾಮ ಕಾಜ ಕರಿಬೇಕೋ ಆತುರ, ಪ್ರಭು ಚರಿತ್ರ ಸುನಿಬೇಕೋ ರಸಿಯ, ರಾಮ ಲಖನ ಸೀತಾಮನ ವಸಿಯ, ಸೂಕ್ಷ್ಮ ರೂಪ ಧರಿಸಿಯ ಹಿದಿಗಾವ, ವಿಕಟ ರೂಪ ಧರಿ ಲಂಕ ಜನಾವ, ಭೀಮ ರೂಪ ಧರಿ ಅಸುರ ಸಮಾರೆ, ರಾಮಚಂದ್ರಗೆ ಕಾಜ ಸಮಾರೆ. ಇದೊಂದು ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಇಲ್ಲಿ ಸರೌಂಡ್ ಏರಿಯಾದಲ್ಲಿ. ಫ್ಯಾಮಿಲಿಗೂ ಆಯಿತು, ಯಾರು ಲೇಡೀಸ್ಗೂ ಆಯಿತು, ಒಳ್ಳೆ ಟ್ರೆಕ್ ಮಾಡ್ಬೋದು ಇದನ್ನು. ಯಾಕಂದರೆ ಎಲ್ಲ ಫೆಸಿಲಿಟಿನೂ ಇದೆ, ಯಾವುದೇ ಥರದ ಇಶ್ಯೂ ಇಲ್ಲ. ಇಲ್ಲಿ ನೀಟಾಗಿ ಸ್ಟೆಪ್ಸ್ಗಳಿದ್ದಾವೆ. ಇಲ್ಲಿ ಕೋತಿಗಳ ಅಬ್ಬರ, ಹುಷಾರಾಗಿರ್ಬೇಕು. ಇಲ್ಲಿ ನೀವು ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ಆದರೂ ಬರಲೇಬೇಕಿಲ್ಲಿ. ಯಾಕಂದ್ರೆ ಹನುಮಂತನಿಗಿರೋ, ಇಡೀ ದೇಶದಲ್ಲಿ ಹನುಮಂತನಿಗಿರೋ ಒಳ್ಳೆ ಪ್ಲೇಸು, ಜನ್ಮಸ್ಥಳ ಅಂದರೆ ಇದು ಒಂದೇ. ಹಾಯ್ ಸರ್. ಹಾಯ್. ಓಕೆ, ವರ್ಷಕ್ಕೊಂದ್ಸಲ ಮಿಸ್ ಮಾಡದೆ ಬನ್ನಿ ಇಲ್ಲೇ. ಓಕೆ,
ಇದು ಒಳ್ಳೆ ಪ್ಲೇಸು. ದೇಶದಲ್ಲಿರೋ ಎಲ್ಲ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಇಲ್ಲಿ ಬಂದಿದ್ದಾರೆ. ಮೋದಿ ಅವ್ರ ತಾಯಿನೂ ಇನ್ನು ಸಜೆಸ್ಟ್ ಮಾಡಿದರು, ಅವರು ಬಂದಿದ್ರು ಸಹ ಇಲ್ಲಿ. ಓಕೆ, ಇದರಂಥ ಒಳ್ಳೆ ಪವಿತ್ರ ಜಾಗ ಎಲ್ಲೂ ಸಿಗಲ್ಲ. ಮತ್ತು ಇದು ಒನ್ ಆಫ್ ದ ಸನ್ಸೆಟ್ ವ್ಯೂ ಇದು. ಓಕೆ, ಈ ಸರೌಂಡ್ ಏರಿಯಾದಲ್ಲಿ ಮಾರ್ನಿಂಗ್ ಈವ್ನಿಂಗ್ ಬಂದರೆ ಒಳ್ಳೆ ಸನ್ಸೆಟ್ ವ್ಯೂ ಸಿಗುತ್ತೆ ನಿಮಗೆ. ಬಾ ಪುಟ್ಟಿ ಸ್ವಲ್ಪ ಹೋಗ್ತಾ ಸ್ಟೆಪ್ಗಳ ಕಂಜಕ್ಷನ್ ಇದೆ, ಸ್ವಲ್ಪ ಟೈಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಕ್ಯೂ ಅಲ್ಲಿ ಹೋದ್ರೆ ಬೆಟ್ರ್ ಇರುತ್ತೆ. ಹೋಗೋರವ್ರಿಗೆ ಬರೋರಿಗೆ ಈಸಿ ಆಗುತ್ತೆ. ಲೈನಾಗಿ ಬರ್ರಿ, ಲೈನಾಗಿ ಹತ್ತವ್ರಿಗೆ ಈಸಿ ಆಗುತ್ತೆ. ಒಂದು ಸೈಡ್ ಲೈನ್ ಬನ್ನಿ ಸರ್. ಕೋತಿಗಳು ಮಾತ್ರ ಸಿಕ್ಕಾಪಟ್ಟೆ ಇದಾವೆ ಇಲ್ಲಿ. ಓಕೆ, ನೋಡಿ ಇವೆಲ್ಲ ನೋಡದೇ ಇರೋ ಕೋತಿಗಳೆಲ್ಲ ನೋಡ್ಬೋದು ನೀವು ಇಲ್ಲಿ. ಕರಿ ಕೋತಿ, ಕೆಂಪು ಕೋತಿ, ಎಲ್ಲ ತಳಿ ಕೋತಿಗಳಿದಾವೆ ಇಲ್ಲಿ. ನೋಡಿ ಇವ್ನು ಹೆದರ್ತಾವ್ ನೋಡಿ, ಅಟ್ಟಸ್ಕೊಂಬಂದಿತ್ತು. ಏನೋ ಮಾಡಿದೆ ಕೋತಿಗೆ? ಅವು ಏನು ಮಾಡಲ್ಲ, ಸುಮ್ಮನೆ ಬರಬೇಕು. ಓಕೆ, ಅವನು ಮುಟ್ಟಿದ್ರೆ, ಅವನು ಗುರಾಯಿಸಿದ್ರೆ ನಿಮ್ಮನ್ನು ಗುರಾಯಿಸ್ತವೆ. ಓಕೆ, ನಿಮ್ಮ ಪಾಡಿ ನೀವು ಹೋಗ್ತಾಯಿದ್ರೆ ಯಾವ ಪ್ರಾಣಿನೇ ಏನು ಮಾಡಲ್ಲ. ಕೋತಿ ಒಂದೇ ಅಲ್ಲ, ಯಾವ ಪ್ರಾಣಿನೇ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋದೇ ಇಲ್ಲ. ನೀವಾಗೆ ಏನಾದರೂ ಮಾಡಿದರೆ ಅವು ಮಾಡ್ತವೆ. ಒಂದು ಸೈಡ್ ಬನ್ನಿರಿ. ನೀವು ಇಳಿಯೋರಿಗೆ ಈಸಿಯಾಗಿ ಹೋಗ್ತೀರಿ, ಹತ್ತವ್ರಿಗೆ ಕಷ್ಟ ಆಗ್ತಾ ಇರುತ್ತೆ. ನೋಡಿ ಹೋಗ್ತಾ ಚಿಕ್ಕದಾಯ್ತು ಮೆಟ್ಲು. ಸ್ಟಾರ್ಟಿಂಗ್ ಬರೋವಾಗ ಸಿಕ್ಕಾಪಟ್ಟೆ ಅಗಲ ಆಯ್ತು. ಇವಾಗ ಇಬ್ಬರು ಹೋಗೋದಕ್ಕೂ ಕಷ್ಟ ಆಗ್ತಿದೆ. ಇಲ್ಲ ರೆಸ್ಟಿಂಗ್ ಪಾಯಿಂಟ್ ಇದೆ, ಸುಸ್ತಾದರೆ ಕೂತ್ಕೋಬೋದು ಇಲ್ಲೇ. ಈ ತಿರುಪತಿಗಿನ ಸಖತ್ ಥ್ರಿಲ್ ಆಗಿದೆ ಆ್ಯಕ್ಚುಲಿ. ತಿರುಪತಿ ಎಲ್ಲ ಅಂತ ಏನು ಥ್ರಿಲ್ ಇಲ್ಲ, ಇದು ಮಾತ್ರ ಟ್ರೆಕ್ಕಿಂಗ್ ಪ್ಲಸ್ ಥ್ರಿಲ್ಲಿಂಗ್. ಆಸಮ್. ಇಲ್ಲಿ ಪುನೀತ್ ಅವ್ರು ಬರ್ತಾ ಇದ್ರಂತೆ ಶೂಟಿಂಗ್ ಡೇ ಅವಾಗ ಹಂಪಿಯಲ್ಲಿ. ಬೆಳಗ್ಗೆ 5 ಗಂಟೆಗೆ ಮಾಸ್ಕ್ ಹಾಕೊಂಡ್ಬರ್ತಾಯಿದ್ರು ಅವಾಗ, ಯಾರಿಗೆ ಗೊತ್ತಾಗ್ಬಾರ್ದಂತ. ಇದು ನಾನು ಹೇಳಿದ್ದಲ್ಲ, ಜೈ ಶ್ರೀರಾಮ್. ಇದು ನಾನು ಹೇಳಿದ್ದಲ್ಲ, ಇಲ್ಲೂರು ಸೆಕ್ಯೂರಿಟಿ ಇರೋಳು ಹೇಳಿದ್ದು. ಯಾಕಂದ್ರೆ ನಾವು ಬಂದು ನೋಡಿರಲ್ವಲ್ಲ, ಹೇಗೆ ಇನ್ಫಾರ್ಮೇಷನ್ ಸಿಕ್ತು ಅನ್ಬೋದು ನೀವು. ಬನ್ನಿ ನೀವು ಬನ್ನಿ. ಹಾಯ್ ಬಾಯ್ ಬಾಯ್ ಬನ್ನಿ ಬನ್ನಿ ಬನ್ನಿ. ಇಲ್ಲಿ ಸ್ವಲ್ಪ ಬಗ್ಬಿಟ್ಟು ಹೋಗ್ಬೇಕಾ, ಯಾಕಂದ್ರೆ ಕಲ್ಲು ಸ್ವಲ್ಪ ಅಡ್ಡ ಬಂದಿದೆ. ಮೆಟ್ಲಿಗೆ ಅಡ್ಡ ಬಂದಿದಲ್ಲ, ಮೆಟ್ಲೆ ಮಾಡಿರೋದು ಹಂಗೆ. ಓಕೆ, ಯಾಕಂದ್ರೆ ಏನಾದರೂ ಐಡಿಯಾ ಹುಡುಕ್ಬೇಕಲ್ಲ ಹತ್ತೋದಕ್ಕೆ. ಕಲ್ಲುಗಳನ್ನೆಲ್ಲ ಕಟ್ ಮಾಡಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಬೇಕು. ಹಾಗಾಗಿ ನೋಡಿ ಎಷ್ಟು
ಇವಾಗ ಆಲ್ಮೋಸ್ಟ್ 70 ಡಿಗ್ರಿ ಅಪ್ ಐತಿಗೆ. ಮುಂಚೆ ಅಂತ ಏನೋ ಇರಲಿಲ್ಲ. ಆಲ್ಮೋಸ್ಟ್ 70 ಡಿಗ್ರಿ ಆಲ್ಮೋಸ್ಟ್ ರೀಚ್ ಆದಿ ನಾವು ಇವಾಗ. ಈ 500 ಕ್ರಾಸ್ ಮಾಡಿದೆ ಸ್ಟೆಪ್ಸಿಗೆ. ಯಾ ಬಂದೇ ಬಿಡ್ತು. ಇನ್ನು ಮ್ಯಾಕ್ಸಿಮಮ್ 10 ಸ್ಟೆಪ್ಸ್ ಅಷ್ಟೇ. ವಿ ರೀಚ್ಡ್ ಫೈನಲಿ. ಸಿ ಹೌದಾ ಲೊಕೇಶನ್ ಸೀನ್ರಿ ನೋಡಿ. ಅದು ಹಂಪಿ ಆ್ಯಕ್ಚುಲಿ ಎಕ್ಸಾಕ್ಟ್ ಅಪೋಸಿಟ್, ಹಂಪಿ ಅಪೋಸಿಟ್ ಅಂಜನಾದ್ರಿ ಇರೋದು. ಓಕೆ, ಅದು ತುಂಗಭದ್ರಾ ಹೊಳೆ. ಅದನ್ನು ಕ್ರಾಸ್ ಮಾಡಿದರೆ ಬರ್ಬೋದು. ಗಾಡಿ ಇದ್ದರೆ ನೀವು ಆ್ಯಕ್ಚುಲಿ ಆ ಕಡೆಯಿಂದ ಸುತ್ತಕೊಂಬರ್ಬೇಕು ಕಮಲಾಪುರ ಸೈಡಿಂದ. ಬಟ್ ಬೈ ವಾಕ್ ಏನಾದ್ರು ಗಾಡಿ ಇರಲಿಲ್ಲ, ಅಲ್ಲೇ ಪಾರ್ಕ್ ಮಾಡಿದ್ರು ಅಂದರೆ ಬೈ ಬೋಟ್ ಇಲ್ಲೇ ಇದೆ, ಫೆರಿ ಇದೆ, ನೀವು ಇಲ್ಲೇ ಚೇಂಜ್ ಮಾಡ್ಬೋದು, ಹೊಳಿ ದಾಟ್ಬೋದು. ಹೊಳಿ ದಾಟಿದರೆ ಅರ್ಧ ಕಿಲೋಮೀಟ್ರ್ ಅಂಜನಾದ್ರಿ ಬೆಟ್ಟ ಆಗುತ್ತೆ. ಓಕೆ ಬನ್ನಿ ಹೋಗೋಣ. ಓಕೆ, ದರ್ಶನಕ್ಕೆ ದಾರಿ ಅಂತೆ. ಮುಂಚೆ ಇದು ಇರಲಿಲ್ಲ, ಇವಾಗೇನು ಮಾಡಿದಾರೆ, ಲಾಸ್ಟ್ ಟೈಮ್ ಬಂದಾಗ ಇದು ಇರಲಿಲ್ಲ ಈ ಥರ. ಓಕೆ, ಈ ಸೈಡಿಂದ ಹೋಗಿ ಆ ಸೈಡಿಂದ ಆಚೆ ಬರೋದು ನೋಡಿ ಹೇಗೆ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಎಂಡ್ ಪಾಯಿಂಟ್. ಆಲ್ಮೋಸ್ಟ್ ನೀವು ಆ ಸೈಡ್ ಹೋದರೆ ಸನ್ಸೆಟ್ ವ್ಯೂ ಸಿಗುತ್ತೆ. ಇಲ್ಲಿಂದ ನೋಡ್ಬೋದು ಸನ್ಸೆಟ್ ವ್ಯೂನ ನೋಡಿ. ಸಣ್ಣ ಹೇಗೆ ಕಾಣಿಸುತ್ತೆ. ಸ್ವಲ್ಪ ಡೌನ್ ಹೋದರೆ ಆ ಬೆಟ್ಟ ಇದೆಯಲ್ಲ, ಆ ಬೆಟ್ಟದ ಕೆಳಗಡೆ ಹೋದಂಗಿರುತ್ತೆ, ಹಿಂದೆ ಹೋದಂಗಿರುತ್ತೆ. ಆ ಥರ ಸೀನ್ ಮಸ್ತಾಗಿರ್ತಾವೆ. ಅವಾಗ ಆರೆಂಜ್ ಕಲರ್ ಬಂದಿರ್ತಾನೆ. ಓಕೆ, ಆರೆಂಜ್ ಎಲ್ಲೋ ಕಲರ್ ಶೇಡಲ್ಲಿ ಬಂದಿರ್ತಾನೆ ಸೂರ್ಯ. ಆ ಟೈಮಲ್ಲಿ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗದ್ದೆ ಎಲ್ಲ. ಓಕೆ, ಅದೇ ಪಕ್ಕದಲ್ಲಿ ಹೇಳಿದ್ನಲ್ಲ, ಎಂಟ್ರಿ ಹತ್ತವಾಗಲೇ ಒಂದು ನೀರಿಂದು ಕ್ಯಾನಲ್ ಇತ್ತಲ್ಲ, ಅದೇ ಕ್ಯಾನಲ್ ಅದು ನೋಡಿ. ಚಿಕ್ಕದ ಕ್ಯಾನಲ್ಲು, ಅದೇ ತುಂಗಭದ್ರಾ ಡ್ಯಾಮಿಂದ ಬಂದಿದೆ ಅದು. ಆ ಕ್ಯಾನಲ್ ಹೊರದೋಗುತ್ತೆ, ಆದರೆ ಎಕ್ಸಾಕ್ಟ್ ಸ್ಟೆಪ್ಪಿಂದ ಹೊರದೋಗುತ್ತೆ ನೋಡಿ. ಇಲ್ಲೆಲ್ಲ ಇದೇ ಸ್ಟೆಪ್ಸ್, ಅಲ್ಲಿಂದ ಬಂದರೆ ಹಾಗೆ ಬರ್ಬೋದು. ಬನ್ನಿ ಹೋಗೋಣ, ದರ್ಶನ ಮಾಡೋಣ. ದರ್ಶನಕ್ಕೆ ವಿಡಿಯೋ ಇಲ್ಲ ಅನ್ಸುತ್ತೇನೋ, ಗೊತ್ತಿಲ್ಲ. ಓಕೆ, ಜೈ ಶ್ರೀರಾಮ್. ಓಕೆ, ಕ್ಲೋಸ್ ಆಗಿದೆ ಆ್ಯಕ್ಚುಲಿ. ಫೋಟೋ ತೆಗಿಬಾರ್ದು. ದಿಸ್ ಇಸ್ ರಾಂಗ್ ಆ್ಯಕ್ಚುಲಿ. ಸೊ ವಾಟ್ ಟು ಡೂ, ಒಂದು ವಿಡಿಯೋ ನಿಮ್ಗೆ ತೋರಿಸೋಣ ಅಂತ ಅಷ್ಟೇ. ಓಕೆ, ನಾನಂತೂ ನೋಡಿದ್ದೀನಿ, ನೀವು ಒಂದು ಸಲ ನೋಡಬೇಕಲ್ಲ, ಹಾಗಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಓಕೆ, ಇದು ಕ್ಲೋಸಿಂಗ್ ಟೈಮ್ ಎಷ್ಟೊಂದು ಗೊತ್ತಾಗಿರಲಿಲ್ಲ ನನಗೆ ನೋಡಿ. ಎಷ್ಟು ತಣ್ಣಗಿದೆ ಗಾಳಿ ಇಲ್ಲಿ. ನೋಡಿ ಈ ಥರ ಇಂಪ್ರೂವ್ ಮಾಡಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ಬೊಮ್ಮಾಯಿ ಗೌರ್ಮೆಂಟ್ ಸರ್ಕಾರ ಇದ್ದಾಗೆ, ಬೊಮ್ಮಾಯಿ ಸಿ ಎಮ್ ಆದಾಗ ಆ ಟೈಮಲ್ಲಿ ಅನೌನ್ಸ್ ಮಾಡಿದ್ದಿದೆ. ಆ್ಯಕ್ಚುಲಿ ಸಪ್ರೇಟಾಗಿ ಅಮೌಂಟ್ ರಿಲೀಸ್ ಮಾಡಿದ್ದು ಇಂಪ್ರೂವ್ಮೆಂಟ್ಗೋಸ್ಕರ ಅಂತ. ಅಲ್ಲಿ ಇವೆಲ್ಲ ಮದುವೆ ಗಿದ್ವೆ ಎಲ್ಲ ಮಾಡಿಸ್ಬೋದು, ಕಲ್ಯಾಣ ಮಂಟಪ ಇದೆ ಅಲ್ಲಿ. ಓಕೆ ನೋಡಿ, ಇದೆಲ್ಲ ಗ್ಲಾಸ್ ಎಲ್ಲ ಫಿಟ್ಟಿಂಗ್ ಮಾಡಿ ನೋಡೋದಕ್ಕಂತ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನಂದಿಲ್ ಸಹ ಇಂಪ್ರೂವ್ ಮಾಡಿದರೆ, ಈ ಸೈಡ್ ಯಾರು ಇಂಪ್ರೂವ್ ಮಾಡೋದು, ಹೌದಲ್ವಾ? ಅದಕ್ಕೆ ಬೊಮ್ಮಾಯಿ ಸರ್ ಅವರು ಇದಕ್ಕೆ ಫಂಡ್ ರಿಲೀಸ್ ಮಾಡಿರೋ ಸಪ್ರೇಟಾಗಿ. ಇದು ಬ್ಯಾಕ್ ವೇ ನೋಡಿ. ಇದು ಬ್ಯಾಕ್ ಸೈಡ್ ವ್ಯೂ. ಇದು ಅಂಜನಾದ್ರಿ ಏನು ಮುಂದೆ ಇಂದ ಹತ್ತಿವಲ್ಲ, ಅದು ಹಿಂದೆ ಬಂದಮೇಲೆ ಈ ಥರ ವ್ಯೂ ನೋಡಿ. ಎಷ್ಟು ಕಲ್ಲಿನ ಗುಡ್ಡಗಳು ನೋಡಿ, ಹೌದಾ? ಸಿಕ್ಕಾಪಟ್ಟೆ ಕಲ್ಲುಗಳಿದ್ದಾವೆ. ಇದು ಹೇಗಾಯ್ತು ಅಂದ್ರೆ ಯಾರಿಗೂ ಗೊತ್ತಿಲ್ಲ ಇನ್ನೂವರೆಗೂ. ಅದಾ ಎಲ್ಲ ಕಡೆಯಿಂದ ಮಣ್ಣಿರುತ್ತೆ, ಅಟ್ಲೀಸ್ಟ್ ಮಣ್ಣು ಮಿಕ್ಸ್ ಇರುತ್ತೆ. ಇದು ಮಣ್ಣಿಲ್ಲ, ಫುಲ್ ಕಲ್ಲಿದು. ಒಂದು ಮಣ್ಣು ಇದನ್ನು ಸಿಗಲ್ಲ ನಿಮಗೆ, ಮುಷ್ಟಿನೂ. ಫುಲ್ಲು ಕಲ್ಲುಗಳೇ. 99% ಕಲ್ಲಿ. ಎಲ್ಲ ಬೆಟ್ಟಗಳು ಕಲ್ಲಿಂದನೇ ಕೂಡಿವೆ. ಅದಕ್ಕೋಸ್ಕರ ನೋಡಿ, ಒಂದು ಗಿಡನೂ ಕರೆಕ್ಟಾಗಿ ಬೆಳೆದಿಲ್ಲ ಅಲ್ಲಿ. ಓಕೆ ಓಕೆ ಆ್ಯಕ್ಚುಲಿ ಕ್ಲೋಸ್ ಆಗಿದೆ ಅಂಜನಾದ್ರಿ ದೇವಸ್ಥಾನ. ಬಟ್ ನೋಡ್ಬೋದು ನೀವು, ಒಳಗಡೆ ಹೋಗೋಕ್ಕಾಗಲ್ಲ, ಬಟ್ ಆಚೆಯಿಂದ ನೋಡ್ಬೋದು ದೇವ್ರನ್ನ. ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ.
ಬಟ್ ನೀವು ಅಲ್ಲಿ ಮಂಗಳಾರತಿ ಅದು ಇದು ತೊಗೊಳಕ್ಕೆ ಆಗಲ್ಲ, ಯಾಕಂದ್ರೆ ಕ್ಲೋಸಿಂಗ್ ಟೈಮ್ ಐ ಥಿಂಕ್ ನನಗೆ ಗೊತ್ತಿಲ್ಲ ಇದು ಟೈಮಿಂಗ್ ಎಷ್ಟಿದೆ ಅಂತ. ಬಟ್ ಮೇಲೊಡೆ ಮಾತ್ರ ತಣ್ಣಗಿದೆ. ಆಲ್ಮೋಸ್ಟ್ ನೀವು ಇನ್ನೂ 6-7 ಗಂಟೆವರೆಗೆ ಸ್ಪೆಂಡ್ ಮಾಡ್ಬೋದು ಟೈಮ್ ಇಲ್ಲಿ, ಯಾಕಂದ್ರೆ ಸನ್ಸೆಟ್ ಇವನು ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಯಾಕಂದ್ರೆ ಡೈಲಿ ಬರೋದಕ್ಕಾಗಲ್ಲ, ಒನ್ ಟೈಮ್ ಬಂದರೆ ಕ್ಲೀನಾಗಿ ನೋಡ್ಕೊಂಡು ಹೋಗ್ಬಿಡ್ಬೋದು. ನೋಡಿ ಆ ಬೆಟ್ಟಲೆಲ್ಲ 7 ಸುತ್ತಿನ ಕೋಟೆ ಅಂತ ಹೇಳಿದ್ನಲ್ಲ, ಈ ವಿಜಯನಗರ ಸಾಮ್ರಾಜ್ಯಕ್ಕೆ 7 ಸುತ್ತಿನ ಕೋಟೆ ಇದೆ. ಅದರಲ್ಲಿ ನೋಡಿ ಗೋಡೆ ಎಲ್ಲ ಕಟ್ಟಿದ್ದಾರೆ ಅಲ್ಲಿ ಮೇಲೆ, ಆ ಬೆಟ್ಟದ ಮೇಲಿಂದ ಗೋಡೆ ಕಟ್ಟಿದಾರಲ್ಲ ಅವೆಲ್ಲ 7 ಸುತ್ತಿನ ಕೋಟೆಗೆ ಗೋಡೆಗಳು ಅವೆಲ್ಲ. ಇಲ್ಲಿಂದ ನೀಟಾಗಿ ಕಾಣಿಸುತ್ತೆ, ಎಲ್ಲೆಲ್ಲಿ ನಿಮಗೆ ಗೋಡೆಗಳು ಕಟ್ಟಿದ್ದಾರೆ ವಿಜಯನಗರ ಸಾಮ್ರಾಜ್ಯ, ಇಲ್ಲಿಂದ ನೀಟಾಗಿ ಕಾಣಿಸುತ್ತೆ ನಿಮಗೆ. ಇದು ಫುಲ್ ವಿಡಿಯೋ ನೋಡಿ ಎಲ್ಲ ನೀಟಾಗಿ ತೋರಿಸಿದ್ದೀನಿ. ಕೆಳಗಡೆಯಿಂದ ಮೇಲ್ಗಡೆ ಹತ್ಕೊಂಬರೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ಆಲ್ಮೋಸ್ಟ್ ಒಂದು 10 ನಿಮಿಷ 15 ನಿಮಿಷ ಆಗುತ್ತೆ. ಫಾಸ್ಟಾಗಿ ಬಂದರೆ, ಸ್ವಲ್ಪ ನಿಧಾನ ಬಂದರೆ 20ರಿಂದ 25 ನಿಮಿಷ ತೊಗೊಳುತ್ತೆ ಟೈಮ್. ಸೊ ದಯವಿಟ್ಟು ಬನ್ನಿ, ಇಲ್ಲೇ ಒಂದ್ಸಲ ನೋಡಲೇಬೇಕಾದದ್ದು. ಯಾಕಂದರೆ ಇಲ್ಲಿ ಅವ್ರು ನೋಡ್ತಾನೆ ಇರ್ತಾರೆ ಅರೌಂಡು ಕೊಪ್ಪಳ ಹೊಸಪೇಟೆ ಈ ಕಡೆ ಎಲ್ಲ. ಬಟ್ ಬೆಂಗಳೂರು ಅವ್ರು ಈ ಸೈಡ್ ಯಾವತ್ತೂ ಬರೋಕ್ಕಾಗಲ್ಲ, ವೆರಿ ರೇರ್. ಬಟ್ ಹಂಪಿ ಬಂದರೆ ಮಾತ್ರ ಹಂಪಿ ನೋಡಲೇಬೇಕಾದದ್ದು. ಇಡೀ ವಿಶ್ವದಲ್ಲೇ ಹಿಸ್ಟಾರಿಕಲ್ ಪ್ಲೇಸ್ ಅದು. ಬಟ್ ಹಂಪಿ ಬಂದರೆ ಇಲ್ಲಿ ಬಂದು ಒಂದ್ಸಲ ವಿಸಿಟ್ ಮಾಡಿ. ಓಕೆ, ಬಾಯ್. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ. ಓಕೆ, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಬಾಯ್. रघुपति किन्ही बहुत बड़ाई, तुम मम प्रिय भरत ही सम भाई। सहस बदन तुम रोजस गावे, अस कहि श्रीपति कंठ लगावे। सनकादिक ब्रह्मादि मुनीषा, नारद शारद सहित अहीसा। जब कुबेर दिक्पाल चाहते, कवि कोविद कर सके कहाते। तुम उपकार सुग्रीव ही कीन्हा, राम मिलाय राजपद दीन्हा। तुमरो मंत्र विभीषण माना, लंकेश्वर भय सब जग जाना। युग सहस्र योजन पर भानु, लील्योता हि मधुर फल जानू। प्रभु बुद्धि ज्ञानी विमुखि माही, जलति लाहि कहि अचरज नाहि। दुर्गम काज जगत के जेते, सुगम अनुग्रह तुम्हारे देते। राम दुआरे तुम रखवारे, होतन आज्ञा बिन पैसारे। सब सिकल है तुम्हारी सरना, तुम रक्षक काहू को डरना। जय हनुमान ज्ञान गुण सागर, जय कपीस तिहु लोक उजागर।